ನಾನು ವಿಜುವಲೈಸ್ ಮಾಡಿರೋ ಹಾಗೇನೆ ನನ್ನ ಮದ್ವೆಲಿ ಬರೀ 65 ಜನ ಇದ್ರು ಬಿಕಾಸ್ ಸಮ್ ಹಾವ್ ನನ್ನ ಮ್ಯಾರೇಜ್ ಕೋವಿಡ್ ಟೈಮ್ ಅಲ್ಲೇ ಅಲೈನ್ ಆಯ್ತು. ಮದ್ವೆಗೆ ಸುಮಾರು ರಿಲೇಟಿವ್ಸ್ ಬರಕಾಗದೇ ಇರೋ ಕಾರಣ ದ ಓನ್ಲಿ ಕ್ವೆಶನ್ ದೇ ಆಸ್ಕ್ಡ್ ಮೀ ಇನಿಷಿಯಲಿ ವಾಸ್, ಲವ್ ಮ್ಯಾರೇಜ್ ಅಲ್ವಾ, ಡು ಯು ಸ್ಟೇ ಅಲೋನ್ ಆರ್ ವಿತ್ ಯೋರ್ ಇನ್ಲಾಸ್ ಅಂತ. ನಂಗೆ ಅವಾಗ ಅನ್ಸಿದ್ದು ಲವ್ ಮ್ಯಾರೇಜ್ ಆದವರು ಇನ್ಲಾಸ್ ಜೊತೆ ಇರೋದು ಅಷ್ಟು ರೇರಾ. ಮೇ ಬಿ ಬಿಕಾಸ್ ಸೊಸೈಟಿ ಹ್ಯಾಸ್ ರಿಜೆಕ್ಟೆಡ್ ದ ಕಪಲ್ ಆರ್ ದ ಕಪಲ್ ಚೋಸ್ ಟು ಲಿವ್ ಸಪರೇಟ್ಲಿ. ಬಟ್ ನಾನು ಹ್ಯಾಪಿಯಾಗಿ ಇನ್ಲಾಸ್ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದೆ. ಹಸ್ಬೆಂಡ್ ಮನೆಗೆ ಹೋದಾಗ ನಂಗೆ ಒಂದಂತೂ ಕ್ಲಿಯರ್ ಇತ್ತು, ಅವ್ರು ಯಾರಿಂದನೂ ಏನೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಅವ್ರು ಹೇಗೆ ಇದ್ರು, ಹೇಗೆ ಬಿಹೇವ್ ಮಾಡಿದ್ರು, ನಾನು ಅವ್ರ ಜೊತೆ ಫ್ರೆಂಡ್ಲಿ ಆಗಿರಬೇಕು ಅನ್ನೋದು ತುಂಬಾ ಕ್ಲಿಯರ್ ಇತ್ತು. ಆ್ಯಂಡ್ ಆ ಥಾಟ್ ನಂಗೆ ಒಂದು ಕಡೆ ಎಲ್ಲೋ ಸ್ಟ್ರಾಂಗ್ ಫೌಂಡೇಶನ್ ಆಗಿತ್ತು ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ. ಇಫ್ ಯುವರ್ ಅ ಡಾಟರ್ ಇನ್ ಲಾ ಆರ್ ಅಬೌಟ್ ಟು ಬಿಕಮ್ ಒನ್, ನೀವು ಹೋಗೋ ಮನೆಯಲ್ಲಿ ಒಳ್ಳೆ ಹೆಸರು ತಗೊಳ್ಳೋದಕ್ಕೋ ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋದಕ್ಕೋ ಡು ನಾಟ್ ಬಿ ಫ್ರೆಂಡ್ಸ್ ವಿತ್ ದೆಮ್. ಜೆನ್ಯೂನ್ಲಿ ಸೆಲ್ಫ್ಲೆಸ್ ಆಗಿ ಬಿ ಫ್ರೆಂಡ್ಸ್ ವಿತ್ ದೆಮ್. ಬಿಕಾಸ್ ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್ ಬ್ಯಾಕ್. ಆ್ಯಂಡ್ ಏನೋ ಒಂದು ಸಿಗಲಿ ಅನ್ನೋದಕ್ಕೋಸ್ಕರನೂ ಡು ನಾಟ್ ಗಿವ್, ಜಸ್ಟ್ ಬಿ ಪ್ಯೂರ್ ಆ್ಯಂಡ್ ಸಿ ದ ಮ್ಯಾಜಿಕ್ ಹ್ಯಾಪ್ನಿಂಗ್. ಇದನ್ನೆಲ್ಲನೂ ನಾನು ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನ ನೀವು ಫಾಲೋ ಮಾಡಲೇಬೇಕು ಅನ್ನೋ ರೂಲ್ ಇಲ್ಲ, ಬಟ್ ಇಫ್ ಯು ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಟು ಇಂಪ್ರೂವ್ ಯುವರ್ ರಿಲೇಶನ್ಶಿಪ್, ಇದು ನಿಮಗೆ ಹೆಲ್ಪ್ ಆಗ್ಬೋದು. ಶೇರ್ ದಿಸ್ ಟು ಸಮ್ವನ್ ಹೂ ನೀಡ್ಸ್, and I'll see you guys in the next one. Bye.